ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಚಾರ ಏನಪ್ಪ ಅಂದರೆ ಟ್ರ್ಯಾಕ್ಟರ್ ಸಬ್ಸಿಡಿ ಅಥವಾ ಟ್ರ್ಯಾಕ್ಟರ್ ಒಂದು ಸಹಾಯಧನದ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಹೌದು, ಮುಖ್ಯವಾಗಿ ಪಾಣಿ ಇರುವಂತಹ ರೈತರಿಗೆ 50% ಸಬ್ಸಿಡಿ ದರದಲ್ಲಿ ಟ್ರ್ಯಾಕ್ಟರ್, ಮಿನಿ ಟ್ರ್ಯಾಕ್ಟರ್ ಹಾಗೂ ಅನೇಕ ಯಂತ್ರೋಪಕರಣಗಳನ್ನು ಒದಗಿಸಿಕೊಡಲಾಗುತ್ತೆ. ಅದ್ರ ಬಗ್ಗೆ ನಿಮಗೊಂದು ಸಣ್ಣ ಮಾಹಿತಿ. ಕೃಷಿ ಯಾಂತ್ರೀಕರಣ ಅಥವಾ ಕೃಷಿ ಉತ್ಪಾದನೆಗಳ ಸಂಸ್ಕರಣಾ ಒಂದು ಯೋಜನೆ ಅಡಿಯಲ್ಲಿ ಈ ಕಾರ್ಯಕ್ರಮ ಯೂಶಲಿ ಎಲ್ಲ ಜಿಲ್ಲೆಗಳಲ್ಲೂ ಇರುತ್ತೆ. ಬರೀ ಟ್ರ್ಯಾಕ್ಟರ್ ಅಷ್ಟೇ ಅಲ್ಲ, ರೋಟೋವೇಟರ್ ಇರ್ಬೋದು, ಹಾಗೆಯೇ ಅನೇಕ ಟಿಲ್ಲರ್ಸ್ ಇರ್ಬೋದು. ಹೀಗೆ ಈ ಒಂದು ಯೋಜನೆಯಲ್ಲಿ ನಾವು ಒಂದು ಫಲನ ಪಡಿಬೇಕು ಅಂದರೆ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಮಾಡಿ ಅಲ್ಲಿ ನೀವು ₹100 ಅರ್ಜಿ ಜೊತೆಗೆ ತಮ್ಮ ಪಾಣಿ ಮತ್ತು ಜಮೀನಿನ ಡೀಟೇಲ್ಸನ್ನು ಕೊಟ್ಟು ಚಾಪಕಾಗದ ಜೊತೆ ದಾಖಲಾತಿಗಳನ್ನ ಸಲ್ಲಿಸಿ ಈ ಒಂದು ಅರ್ಜಿಗೆ, ಈ ಒಂದು ಯೋಜನೆಗೆ ಎನ್ರೋಲ್ ಮಾಡ್ಕೋಬೇಕಾಗುತ್ತೆ. ಆ ನಂತರ ಈ ಒಂದು ಅರ್ಜಿಯಲ್ಲಿ ಸೆಲೆಕ್ಟ್ ಆದಂತಹ ರೈತ ಬಾಂಧವರಿಗೆ ಡೈರೆಕ್ಟಾಗಿ ನೀವು ಅವರು ಸೂಚಿಸಿದಂತಹ ಕೆಲವೊಂದು ಟ್ರ್ಯಾಕ್ಟರ್ಗಳು, ಪಂಪ್ಸೆಟ್ಗಳು, ಡೀಸೆಲ್ ಪಂಪ್ಸೆಟ್ ಇರ್ಬೋದು, ರೋಟೋವೇಟರ್ ಇರ್ಬೋದು, ಎಂಬಿ ಫ್ಲೂ, ಡಿಸ್ಕ್ ಫ್ಲೂ, ಎಂಥದ್ದಿರುತ್ತೆ, ಕಳೆ ತೆಗೆಯೋ ಯಂತ್ರ, ಡೀಸೆಲ್ ಪಂಪ್ಸೆಟ್ಗಳು, ಹೀಗೆ ಪವರ್ ಸ್ಪ್ರೇಯರು, ಇವೆಲ್ಲದನ್ನು ರಾಗಿ ಕಟ್ ಮಾಡೋದು, ರಾಗಿ ಕ್ಲೀನಿಂಗು, ಹಿಟ್ಟು ಮಾಡೋ ಮಿಷಿನ್ಸು, ಮೆಣಸಿನ್ಕಾಯಿ ಪುಡಿ ಮಾಡೋದು, ಈ ಎಲ್ಲ ಮಿಷಿನ್ಸ್ಗೂ ತಾವು ಒಂದು ಸಲ ಸೆಲೆಕ್ಟ್ ಆದರೆ ಅವರು ಸೂಚಿಸಿದಂತಹ ಒಂದು ಅಂಗಡಿಯಲ್ಲಿ ತಗೊಂಡು ಉಳಿದಿದ್ದು 50% ನೀವು ಲೋನ್ ಆಗ್ಬೋದು ಅಥವಾ ನಿಮ್ಮ ಕ್ಯಾಶನ್ನು ಕೊಟ್ಟು ತಗೋಬೋದು. ಈ ಒಂದು ಮಾಹಿತಿನ ಸದುಪಯೋಗಪಡಿಸ್ಕೊಳ್ಳಿ ಅಂತ ವಿಷಯ ಮುಗಿಸ್ತಿದ್ದೀನಿ. ನಮಸ್ಕಾರ ಸ್ನೇಹಿತರೆ.